14% ಸ್ನೇಹಿತರೆ, ನೀವು ಇಲ್ಲಿ ಕೂಡ ಗಮನಿಸ್ಬೋದು. ಏನಪ್ಪ ಅಂತ ಹೇಳಿದರೆ, ಬಡ್ಡಿ ದರದ ಒಂದು ಸೂತ್ರ ಏನಿದೆ PTR/100 ಅಂತ ಹೇಳ್ಬಿಟ್ಟು. ಸೊ ನೋಡಿ ಸ್ನೇಹಿತರೆ, ಅಸಲು P ಅಂದರೆ ಅಸಲು ಪ್ರಿನ್ಸಿಪಲ್ 10,000, T ಅಂದರೆ ಅವಧಿ ಟರ್ಮ್ 50 ವಾರ, ಸೊ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ. ಸೊ ಇತ್ತ ನೀವು ಗಮನಿಸ್ಬೋದು ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದರ ಹೇಗೆ ಅಂತ ಹೇಳ್ಬಿಟ್ಟು 10,000 ಇಂಟು ಅವಧಿ ತಗೊಂಡಿದ್ದು 1 ವರ್ಷ 50 ವಾರಕ್ಕೆ ಇಂಟು 14% ಅಂತ ಹೇಳುವಾಗ 700 ರೂಪಾಯಿ ಬರ್ತದೆ ಸ್ನೇಹಿತರೆ. ಸೊ ಧರ್ಮಸ್ಥಳದಲ್ಲಿ ವಾರ ಕಂತನ್ನು ಪಾವತಿ ಮಾಡಲಿಕ್ಕೆ ಇಲ್ಲಿ 10,000 ಪ್ಲಸ್ 700 ಬಡ್ಡಿ. ಸೊ ಇದನ್ನು 50 ವಾರಕ್ಕೆ ಡಿವೈಡ್ ಮಾಡಿದರೆ 1 ವಾರಕ್ಕೆ 214 ರೂಪಾಯಿ ಬರ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಸಂಸ್ಥೆಯನ್ನು ದೂಷಿಸ್ತಕ್ಕಂಥವ್ರು ಅಥವಾ ಧರ್ಮಸ್ಥಳ ಸಂಸ್ಥೆಯ ಬಡ್ಡಿ ಜಾಸ್ತಿ ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಜ್ಞಾನವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಸಂಸ್ಥೆ ಎಲ್ಲರಿಗೂ ಕೂಡ ಒಳಿತು ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಸಂಸ್ಥೆ ಒಟ್ಟಿಗೆ ನಿಲ್ಲೋಣ ಸ್ನೇಹಿತರೆ.